ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕುಂಭ ರಾಶಿಯವರಿಗೆ ದೇವರು ಸಹಜವಾಗಿಯೇ ಒಳ್ಳೆಯ ವರವನ್ನು ಕರುಣಿಸಿರ್ತಾನೆ. ಹಾಗಾದರೆ ದೇವರು ಕೊಟ್ಟಿರುವಂತಹ ಅದೃಷ್ಟದ ವರಗಳು ಯಾವ್ಯಾವು? ಕುಂಭ ರಾಶಿಯವರಿಗೆ ಅವರ ವೃತ್ತಿ ಜೀವನದಲ್ಲಿ ಯಾವೆಲ್ಲ ರೀತಿಯ ಸ್ವಭಾವಗಳು ಇರುತ್ತದೆ ಎನ್ನುವುದರ ಬಗ್ಗೆ ನಾವು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಒಟ್ಟಾರೆಯಾಗಿ ಕುಂಭ ರಾಶಿಯ ಜನರು ಬಹಳಷ್ಟು ಅದೃಷ್ಟವಂತರು ಮತ್ತು ಧೈರ್ಯವಂತರು. ಇವರಿಗೆ ದೇವರು ನೀಡಿರುವಂತಹ ವರಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಿದ್ದೇ ಆದಲ್ಲಿ ಇವರನ್ನು ಯಾರಿಂದಲೂ ಕೂಡ ಸೋಲಿಸೋಕೆ ಸಾಧ್ಯವಿಲ್ಲ. ಇವರ ಯಶಸ್ಸನ್ನು ತಡೆಯೋಕೆ ಯಾರಿಂದ ಕೂಡ ಸಾಧ್ಯವಾಗೋದಿಲ್ಲ. ಹಾಗಾದರೆ ಅದನ್ನೆಲ್ಲ ತಿಳಿದುಕೊಳ್ಳುವ ಮುಂಚಿತವಾಗಿ ನೀವು ಕೂಡ ಕುಂಭ ರಾಶಿಯವರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಕುಂಭ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟದ ವರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಕುಂಭ ರಾಶಿಗೆ ಸೇರುವಂತಹ ಜನರು 12 ರಾಶಿಯವರಲ್ಲಿ ತುಂಬಾನೇ ವಿಭಿನ್ನ ಹಾಗೂ ವಿಶಿಷ್ಟ ರಾಶಿ ಅಂತಾನೆ ಹೇಳಬಹುದು. ಏಕೆಂದರೆ ರಾಶಿ ಕುಂಡಲಿಯಲ್ಲಿ ಇರುವಂತಹ 12 ರಾಶಿಗಳಲ್ಲಿ ಈ ಕುಂಭ ರಾಶಿಯವರು ತುಂಬಾನೇ ವಿಶೇಷ ಹಾಗೂ ವಿಭಿನ್ನವಾಗಿರುತ್ತಾರೆ ಎಂದು ಹೇಳಿದರೆ ತಪ್ಪಾಗೋದಿಲ್ಲ. ಕುಂಭ ರಾಶಿಯವರಿಗೆ ಲೋಕ ಪ್ರಜ್ಞೆ ಎನ್ನುವುದು ಸ್ವಲ್ಪ ಜಾಸ್ತಿನೇ ಇರುತ್ತದೆ. ಲೋಕ ಪ್ರಜ್ಞೆ ಅಂತ ಅಂದರೆ ಇದರ ಬಗ್ಗೆ ಹೇಳೋದಾದರೆ ಕುಂಭ ರಾಶಿಯವರು ಪ್ರಪಂಚದಲ್ಲಿ ಏನೆಲ್ಲ ಆಗುತ್ತಿರುತ್ತದೋ ಈ ವಿಚಾರವನ್ನು ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ತುಂಬಾನೇ ಜಾಸ್ತಿ ಇರುತ್ತದೆ ಎಂದು ಹೇಳಿದರೆ ತಪ್ಪಾಗೋದಿಲ್ಲ. ಸಾಮಾನ್ಯ ಜ್ಞಾನ ಅನ್ನೋದು ಸಹ ಜಾಸ್ತಿ ಇರುತ್ತದೆ. ಈ ಜನರಲ್ ನಾಲೆಡ್ಜ್ ಅನ್ನೋದು ಕುಂಭ ರಾಶಿಯ ಜನರಿಗೆ ವಿಪರೀತವಾಗಿ ಇರುತ್ತದೆ ಅಂತಾನೆ ಹೇಳಬಹುದು. ಸುತ್ತಮುತ್ತ ನಡೆಯುವಂತಹ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ಇರುತ್ತೆ. ಇವರು ಇರ್ತಕ್ಕಂತಹ ಅಕ್ಕಪಕ್ಕದಲ್ಲಿ ಏನೆಲ್ಲ ನಡೀತಾ ಇದೆ, ಇವರು ಇರುವಂತಹ ಜಾಗಗಳಲ್ಲಿ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದನ್ನ ಖಂಡಿತವಾಗಿ ತಿಳಿದುಕೊಳ್ಳುವಂತಹ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಈ ರಾಶಿಯವರು ಎಲ್ಲವನ್ನ ಕಾತುರ ಹಾಗೂ ಕುತೂಹಲದ ಮೂಲಕ ತಿಳಿದುಕೊಳ್ತಾ ಹೋಗ್ತಾರೆ. ಈ ರಾಶಿಯವರಿಗೆ ಎಲ್ಲ ರೀತಿಯ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನ ನಿಭಾಯಿಸೋದು, ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡಬೇಕು ಅನ್ನೋ ಮನಸ್ಸು ಕೂಡ ಹೆಚ್ಚಾಗಿರೋದ್ರಿಂದ ಈ ರಾಶಿಯವರು ಯಾವುದೇ ಕೆಲಸದಲ್ಲೂ ಕೂಡ ಎತ್ತಿದ ಕೈ ಅಂತಾನೆ ಹೇಳಬಹುದು. ಯಾವುದಾದ್ರೂ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅಂದುಕೊಂಡರೆ ಈ ರಾಶಿಯವರು ಯಾವುದೇ ಮುಲಾಜನ ನೋಡೋದಿಲ್ಲ. ಮುಂದೆ ಏನಾಗುತ್ತದೆ ಅನ್ನೋದನ್ನ ಸಹ ನೋಡೋದಿಲ್ಲ. ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತಹ ಮನೋಭಾವನ ಬೆಳೆಸಿಕೊಂಡಿರ್ತಾರೆ. ಒಳ್ಳೆಯ ಮನೋಭಾವ ಇಟ್ಕೊಂಡು ಈ ರಾಶಿಯವರು ಕೆಲಸವನ್ನ ಮಾಡೇ ಮಾಡ್ತಾರೆ. ಹಾಗಾಗಿ ಸಾಧನೆ ಅನ್ನೋದು ಈ ರಾಶಿಯವರಿಗೆ ಕಷ್ಟ ಅಂತ ಏನು ಅನ್ಸೋದಿಲ್ಲ. ಎಲ್ಲಾ ತರದ ವಿದ್ಯೆ ಅನ್ನೋದು ಈ ರಾಶಿಯವರಿಗೆ ಕಲ್ತಿರುವಂತಹ ಸಾಮರ್ಥ್ಯ ಇರುತ್ತೆ. ಆದರೆ ಇವರು ಯಾವುದೇ ಕೆಲಸವಾಗಲಿ ಅಥವಾ ಯಾವುದೇ ಒಂದು ವಿದ್ಯೆ ಆಗಲಿ, ಅಂದ್ರೆ ಒಂದು ಡ್ಯಾನ್ಸ್ ಮಾಡೋದೇ ಆಗಿರ್ಬೋದು ಅಥವಾ ಹಾಡು ಹೇಳೋದೇ ಆಗಿರ್ಬೋದು, ಎಲ್ಲವನ್ನ ಕಲಿಯುವಂತ ಇಂಟ್ರೆಸ್ಟ್ ತುಂಬಾ ಇರುತ್ತೆ. ಇದಲ್ಲದೆ ಏನಾದರೂ ಪುಸ್ತಕ ಓದೋದ್ರಲ್ಲಿ ಇರಬಹುದು, ಯಾವುದಾದ್ರೂ ಕಾಂಪಿಟೇಷನ್ ಅಲ್ಲಿ ಇರಬಹುದು, ಎಲ್ಲದರಲ್ಲೂ ಕೂಡ ಈಸಿಯಾಗಿ ಇವರು ಗೆಲ್ಲುವಂತಹ ಮನೋಭಾವ ಮತ್ತು ಮನಸ್ಥಿತಿಯನ್ನ ಹೊಂದಿರ್ತಾರೆ. ಒಂದೇ ವಿದ್ಯೆನ ಕಲಿಬೇಕು ಅಂತ ಅನ್ಕೊಂಡ್ರು ಸಹ ಈ ರಾಶಿಯವರಿಗೆ ಕಲಿಯುವಂತಹ ಸಾಮರ್ಥ್ಯ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಇವರು ಆಲ್ ಇನ್ ಒನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನನ್ನಾದ್ರೂ ಕೊಟ್ಟರು ಕೂಡ ನಾನು ಮಾಡೇ ಮಾಡ್ತೀನಿ ಅನ್ನುವಂತಹ ಸ್ವಭಾವ ಕುಂಭ ರಾಶಿಯವರಿಗೆ ಸಹಜವಾಗಿ ದೇವರು ಕೊಟ್ಟಿರುವಂತಹ ಅದ್ಭುತವಾದ ವರದಲ್ಲಿ ಒಂದಾಗಿರುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ. ಇವರು ಯಾರಿಗೂ ಸಹ ಕೆಟ್ಟೋದನ್ನ ಬಯಸೋದಿಲ್ಲ. ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದನ್ನೇ ಬಯಸುವಂತಹ ಮಗುವಿನ ಮನಸ್ಸುಳ್ಳವರು. ಇವರು ಒಳ್ಳೆಯದನ್ನೇ ಮಾತನಾಡ್ತಾರೆ. ಇವರು ಹೇಗೆ ಅಂತ ಅಂದ್ರೆ ಇವರ ಮನಸ್ಸಿನ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತನಾಡುವಂತಹ ಜನರಾಗಿರೋದಿಲ್ಲ. ಹಾಗೆ ಈ ಕುಂಭ ರಾಶಿಯವರಿಗೆ ಇರ್ತಕ್ಕಂತಹ ಒಂದು ವಿಶೇಷವಾದ ವರ ಮತ್ತು ಶಕ್ತಿ ಸಾಮರ್ಥ್ಯ ಅಂದ್ರೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಬೇಕು ಅಂತ ಎಲ್ಲರಿಗೋಸ್ಕರ ಜೀವನದಲ್ಲಿ ದುಡಿಯುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾರೆ. ಈ ರಾಶಿ ಚಕ್ರದವರಿಗೆ ಇನ್ನು ನಮ್ಮವರು ನಮಗೋಸ್ಕರ ಇರ್ತಾರೆ ಅನ್ನುವಂತಹ ಮನೋಭಾವ ಜಾಸ್ತಿ ಇರುತ್ತೆ. ಕುಟುಂಬಕ್ಕೋಸ್ಕರ ಏನನ್ನಾದ್ರೂ ಸರಿ ಮಾಡೇ ಮಾಡ್ತಾರೆ. ಯಾರದ್ದೇ ಕೂಡ ತಪ್ಪಿದ್ರು ಸಹ ಅವರು ತಪ್ಪು ಮಾಡ್ತಾ ಇದ್ರೆ ಅಂತ ಗೊತ್ತಾದ ತಕ್ಷಣ ಅವ್ರಿಗೆ ತಕ್ಷಣ ಮುಖಕ್ಕೆ ಹೊಡೆದಾಗೆ ಹೇಳುವಂತಹ ಮನಸ್ಥಿತಿ ಇರುತ್ತೆ. ಯಾಕಂದ್ರೆ ಇವರು ಯಾರನ್ನ ಕೂಡ ಮುಲಾಜಿಲ್ದೇನೆ ತಪ್ಪನ್ನ ತಪ್ಪು ಮತ್ತೆ ಸರಿಯನ್ನ ಸರಿ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾರೆ. ಇವರ ಮಾತುಗಾರಿಕೆ ಒಳ್ಳೆ ರೀತಿ ಇರೋದ್ರಿಂದ ಎಲ್ಲರೂ ಕೂಡ ಇವರಿಗೆ ಒಂದು ಅಡ್ಜಸ್ಟ್ ಆಗೋದನ್ನ ಇಷ್ಟಪಡ್ತಾರೆ. ಇವರ ಫ್ರೆಂಡ್ಶಿಪ್ನ ಇಷ್ಟಪಡ್ತಾರೆ. ಹುಟ್ಟಿದಾಗಿನಿಂದಲೇ ಕುಂಭ ರಾಶಿಯವರು ಒಂದು ನಾಯಕತ್ವದ ಗುಣವನ್ನ ಇಟ್ಕೊಂಡು ಹುಟ್ಟಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಎಲ್ಲರಿಗೂ ಸಹ ಸಹಾಯ ಮಾಡೋದನ್ನ ಇಷ್ಟಪಡ್ತಾರೆ. ಈ ರಾಶಿಯವರು ಸಹಾಯ ಮನೋಭಾವವನ್ನ ಹೊಂದಿರ್ತಾರೆ. ಈ ರಾಶಿಯ ವ್ಯಕ್ತಿಗಳು ಪ್ರತಿಯೊಬ್ಬರಿಗೂ ಸಹಾಯವನ್ನ ತುಂಬಾ ಒಳ್ಳೆಯ ಮನಸ್ಸಿನಿಂದ ಮಾಡ್ತಾರೆ, ಒಳ್ಳೆಯದನ್ನೇ ಬಯಸುತ್ತಾರೆ. ಅದರಿಂದ ಭಗವಂತ ಕೂಡ ಇವರಿಗೆ ಅದ್ಭುತವಾಗಿರುವಂತಹ ಶಕ್ತಿಯನ್ನ ನೀಡ್ತಿರ್ತಾನೆ. ಇನ್ನು ಕುಂಭ ರಾಶಿಯವರ ಬಳಿ ಯಾರೇ ಸಲಹೆ ತಗೊಂಡು ಕೂಡ ಉದ್ಧಾರ ಆಗೇ ಆಗ್ತಾರೆ. ಇವರು 100ಕ್ಕೆ 100ರಷ್ಟು ಅವರ ಜೀವನವನ್ನ ಉದ್ಧಾರ ಮಾಡುವಂತಹ ಉತ್ತಮವಾದ ಸಲಹೆಯನ್ನ ಕೊಡ್ತಾರೆ. ಎಜುಕೇಶನ್ ಬಗ್ಗೆ ಆಗಿರಬಹುದು ಅಥವಾ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರದ
ಬಗ್ಗೆ ಕೇಳಿದ್ರು ಕೂಡ ಇವರು ಒಳ್ಳೆಯದನ್ನ ಹೇಳ್ಕೊಡ್ತಾರೆ. ಯಾವ ರೀತಿ ಹೋದ್ರೆ ಸಕ್ಸಸ್ ಸಿಗುತ್ತೆ ಅಂತ ಇವ್ರಿಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಖಂಡಿತವಾಗಿ ನೀವು ಸಲಹೆಯನ್ನ ಪಡ್ಕೊಳ್ಬೇಕಂದ್ರೆ ಕುಂಭರಾಶಿಯ ಜನರ ಹತ್ರ ಹೋದ್ರೆ ನಿಮಗೆ ಜೀವನದಲ್ಲಿ ಸಕ್ಸಸ್ ಅನ್ನೋದು ಪಕ್ಕಾ ಸಿಕ್ಕೇ ಸಿಗುತ್ತೆ. ಒಟ್ಟಾರೆಯಾಗಿ ಒಳ್ಳೆಯ ಮನಸ್ಥಿತಿ ಮತ್ತು ಎಲ್ಲರಿಗೂ ಸಹಾಯ ಮಾಡುವಂತಹ ಮನೋಭಾವ, ಇಂತಹ ಒಳ್ಳೆಯ ಅದ್ಭುತವಾದ ವರವನ್ನ ಈ ರಾಶಿಯವರು ಪಡೆದುಕೊಂಡಿರೋದ್ರಿಂದ 100ಕ್ಕೆ 100ರಷ್ಟು ಇವರಿಗೂ ಕೂಡ ಸಕ್ಸಸ್ ಸಿಗುತ್ತೆ. ಇವರ ಹತ್ರ ಒಂದು ಪಾಠವನ್ನ ಕಲಿತಿರುವಂತಹ ಜನರಿಗೆ ಕೂಡ ಸಕ್ಸಸ್ ಅನ್ನೋದು ತುಂಬಾನೇ ಸಿಗುತ್ತೆ. ಆದ್ರೂ ಕೂಡ ಕುಂಭರಾಶಿಯವರು ತುಂಬಾನೇ ಕಷ್ಟಪಟ್ಟ ನಂತರ ಸುಖದ ಸುಪ್ಪತ್ತಿಗೆ ಮೇರಿತಾರೆ ಅಂತ ಹೇಳ್ಬೋದು. ಸಕ್ಸಸ್ ಅನ್ನೋದು ಬೇಗ ಸಿಗಲ್ಲ, ಸಿಗ್ತಾನೂ ಇರೋದಿಲ್ಲ. ಏಕೆಂದ್ರೆ ತುಂಬಾ ಕಷ್ಟಪಡ್ತಾನೆ ಇರ್ತಾರೆ. ಆದ್ರೂ ಸಹ ಇವರು ನಿರಂತರ ಪ್ರಯತ್ನ ಅನ್ನೋದನ್ನ ಮಾಡ್ತಾನೆ ಇರಬೇಕು, ಬಿಡೋ ಹಾಗಿಲ್ಲ. ಅಷ್ಟು ಕಷ್ಟವನ್ನ ಪಟ್ಟಿರ್ತಾರೆ. ಮುಂದೆ ಖಂಡಿತವಾಗ್ಲೂ ಸಹ ನನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಮನೋಭಾವನೆ ಇವರಿಗೆ ಇರುತ್ತದೆ. ಯಾರೇ ಒಬ್ರು ಗೆದ್ರು ಕೂಡ ನಮ್ಮವರು ಗೆದ್ರು ಅನ್ನುವಂತಹ ಒಂದು ಪಾಸಿಟಿವಿಟಿನ ಇಟ್ಕೊಂಡು ಮುಂದೆ ನಾನು ಈ ಒಂದು ಪ್ರಯತ್ನವನ್ನ ಮಾಡ್ಕೊಂಡು ಹೋಗಿದ್ದೆ ಅದಲ್ಲಿ ಖಂಡಿತ ನನಗೆ ಜಯ ಸಿಗುತ್ತೆ ಅನ್ನುವಂತಹ ಮನಸ್ಥಿತಿ ಇವರಿಗಿರುತ್ತೆ. ಎಲ್ಲ ಕಷ್ಟವನ್ನ ಸಹ ನೀರು ಕುಡ್ದ ಈಸಿಯಲ್ಲಿ ಎಲ್ಲವನ್ನ ಸಲೀಸಾಗಿ ತೆಗೆದುಕೊಳ್ಳುವಂತಹ ಮನಸ್ಥಿತಿ ಇವ್ರಿಗಿರೋದ್ರಿಂದ ಆದಷ್ಟು ಬೇಗ ಇವರು ಸಕ್ಸಸ್ಸಿನ ಮೆಟ್ಟಿಲನ್ನ ಹತ್ತೋಕೆ ಸಿದ್ಧರಾಗಿರ್ತಾರೆ. ಕಠಿಣ ಪರಿಶ್ರಮ ಹಾಗೂ ತುಂಬಾ ದಿನಗಳಿಂದ ಕಷ್ಟಪಟ್ಟು ಕೊನೆಗೆ ಇವರಿಗೆ ಯಾವ ರೀತಿಯಾದಂತಹ ಲಾಭ ಸಿಗುತ್ತೆ, ಯಾವ ರೀತಿಯಾದಂತಹ ಸುಖ ಸಿಗುತ್ತೆ ಅಂತ ಹೇಳೋದಾದ್ರೆ ಖಂಡಿತವಾಗಿ ಊಹೆನೂ ಸಹ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಆ ರೀತಿಯಾದಂತಹ ಸುಖದ ಸುಪ್ಪತ್ತಿಗೆ ಅನ್ನೋದನ್ನ ಈ ರಾಶಿಯವರಿಗೆ ಸಿಕ್ಕೇ ಸಿಗುತ್ತೆ. ಕುಂಭ ರಾಶಿಯವರಿಗೆ ಸಕ್ಸಸ್ ಅನ್ನೋದು ತುಂಬಾನೇ ಲೇಟಾಗಿ ಸಿಗುತ್ತೆ, ಆದ್ರೆ ಅದು ಯಾವಾಗಲೂ ಶಾಶ್ವತವಾಗಿರುತ್ತೆ. ಮೊದಲೇ ಹೇಳಿದಂತೆ ಸಕ್ಸಸ್ ಅನ್ನೋದು ಬೇರೆ ರಾಶಿಯವರಿಗೆ ಬೇಗನೆ ಸಿಕ್ಕಿ ಬಿಡಬಹುದು, ಆದರೆ ಸಿಕ್ಕಿದಷ್ಟು ಬೇಗನೆ ಹೊರಟಿ ಹೋಗ್ಬಿಡುತ್ತೆ. ಆದರೆ ಕುಂಭ ರಾಶಿಯವರಿಗೆ ಹಾಗಲ್ಲ. ಸಕ್ಸಸ್ ಲೇಟಾಗಿ ಸಿಕ್ಕಿದ್ರು ಕೂಡ ತುಂಬಾ ದಿನಗಳ ಕಾಲ ಸಕ್ಸಸ್ ಅನ್ನೋದು ಅವರ ಜೀವನದಲ್ಲಿ ಇರುತ್ತದೆ. ಕುಂಭ ರಾಶಿಯವರು ಜನಸೇವೆಯನ್ನ ತುಂಬಾ ಇಷ್ಟಪಡ್ತಾರೆ. ಜನಸೇವೆಯೇ ಜನಾರ್ದನ ಸೇವೆ ಎನ್ನುವಂತಹ ಮಂತ್ರ ಇವರು ರೂಢಿ ಮಾಡ್ಕೊಂಡಿರ್ತಾರೆ. ಅದರಿಂದ ಇವರಿಗೆ ಯಾವಾಗಲೂ ಕೂಡ ಅನ್ನದಾನ ಮಾಡೋದ್ರಲ್ಲೇ ಆಗಿರ್ಬೋದು, ಜನರಿಗೆ ಸಹಾಯ ಮಾಡೋದ್ರಲ್ಲೇ ಆಗಿರಬಹುದು, ಜನರ ಸಮಸ್ಯೆಯನ್ನ ದೂರ ಮಾಡೋಕೆ ಸಾಕಷ್ಟು ರೀತಿಯ ಪ್ರಯತ್ನವನ್ನ ಪಡುವಂತಹ ಮನಸ್ಥಿತಿ ಇವರಿಗೆ ಸದಾಕಾಲ ಒಳ್ಳೆಯದನ್ನ ಬಯಸೋದ್ರಿಂದ ದೈವಿಕ ಮಾರ್ಗದರ್ಶನ, ದೈವಿಕ ಅನುಗ್ರಹ ಇವರ ಮೇಲೆ ಸದಾ ಇರುತ್ತೆ. ಜನರ ಸೇವೆ ಮಾಡುವಂತಹ ಸ್ವಭಾವ ಇವರಿಗೆ ದೇವರು ಕೊಟ್ಟಿರುವಂತಹ ಅದ್ಭುತವಾದ ವರ ಅಂತ ಹೇಳಬಹುದು. ಇವರು ನಿಧಾನವಾಗಿ ಗುರಿ ಮುಟ್ತಾರೆ, ಆದರೆ ಗುರಿ ಮುಟ್ಟಿದ ನಂತರ ಯಾರೂ ಸಹ ಇವರನ್ನ ಸೋಲಿಸೋಕೆ ಆಗೋದಿಲ್ಲ. ಸೋಲು ಅನ್ನೋದು ಇವರಿಗೆ ಬರೋದೇ ಇಲ್ಲ. ಸೋಲಿಸಲು ಕೂಡ ಯಾರಿಂದ ಸಾಧ್ಯ ಆಗೋದಿಲ್ಲ. ಅಷ್ಟು ಮಟ್ಟಿಗೆ ಪವರ್ಫುಲ್ ಆದಂತಹ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಎಲ್ಲದರಲ್ಲೂ ಕೂಡ ಫಿಟ್ ಆಗಿರ್ತಾರೆ. ಕುಂಭ ರಾಶಿಯವರು ನಿರಂತರವಾಗಿ ಕಷ್ಟನೇ ಪಡ್ತಾ ಇರ್ತಾರೆ, ಆದರೆ ಬೇರೆಯವ್ರ ಹತ್ರ ನನಗೆ ತುಂಬಾ ಕಷ್ಟ ಇದೆ ಅಂತ ಹೇಳ್ಕೊಳ್ಳುವಂತ ಮೈಂಡ್ ಸೆಟ್ ಇವ್ರಿಗೆ ಇರೋದಿಲ್ಲ. ಎಲ್ಲ ಕಷ್ಟವನ್ನ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಜೀವನದ ಮೇಲೆ ಪ್ರೀತಿಯನ್ನ ತುಂಬಾ ಇಟ್ಕೊಂಡಿರ್ತಾರೆ. ಅದೇ ರೀತಿ ಇನ್ನು ಎಲ್ಲ ರಾಶಿ ಜನರು ತಂದೆ ತಾಯಿ ಹತ್ರ ಏನು ಆಸ್ತಿ ಮಾಡಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಆದರೆ ಕುಂಭ ರಾಶಿಯವರು ಸಾಧನೆ ಮಾಡಬೇಕು, ನಾನೇ ಸ್ವಂತವಾಗಿ ಸಾಧನೆ ಮಾಡ್ಕೋಬೇಕು, ನನಗೇನು ಬೇಕು ನಾನೇ ದುಡಿಯಬೇಕು ಅನ್ನುವಂಥ ಮನಸ್ಥಿತಿಯನ್ನು ಮಾರ್ಗವನ್ನು ನೋಡ್ತಾರೆ. ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲನೂ ಸಂಪಾದನೆ ಮಾಡ್ತಾರೆ. ಅಕಸ್ಮಾತ್ ಇವರ ಮನೆಯಲ್ಲಿ ತಂದೆ ತಾಯಿ ಏನಾದರೂ ಹಣ ಆಸ್ತಿ ಸಂಪತ್ತು ಮಾಡಿಲ್ಲ ಅಂತಂದ್ರೂ ಕೂಡ ಖಂಡಿತವಾಗ್ಲೂ ಇವರು ತಮ್ಮ ಸ್ವಂತ ನಿರ್ಧಾರಗಳಿಂದ ಆದಷ್ಟು ಬೇಗ ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತಾರೆ. ತಂದೆ ತಾಯಿ ಹತ್ರ ಯಾವುದಕ್ಕೂ ಕೂಡ ಜಗಳವನ್ನ ಮಾಡೋದಿಲ್ಲ. ಅವರು ನಮಗೋಸ್ಕರ ಏನು ಮಾಡಿಲ್ಲ ಅಂತ ಕೊರಗ್ತಾ ಕೂರುವಂತಹ ವ್ಯಕ್ತಿತ್ವ ಇವ್ರಿಗಿರೋದಿಲ್ಲ. ಇವರ ಜೀವನದಲ್ಲಿ ಏನು ಅನ್ಕೊಂಡಿರ್ತಾರೋ ಅದನ್ನ ಮಾಡೇ ಮಾಡ್ತಾರೆ. ಇವರಿಗೆ ಬರುವಂತಹ ವಿಚಾರಗಳಿಂದ ಬದಲಾವಣೆ ಅನ್ನೋದು ಜಾಸ್ತಿ ಇರುತ್ತದೆ. ಒಟ್ಟಾರೆಯಾಗಿ ಇವರಿಗೆ ಮೈಂಡ್ನಲ್ಲಿ ತುಂಬಾನೇ ಪಾಸಿಟಿವ್ ಎನರ್ಜಿ ಇರೋದ್ರಿಂದ ಖಂಡಿತವಾಗಿ ಕರೆಕ್ಟಾಗಿ ಎಲ್ಲವನ್ನ ನಿಭಾಯಿಸಿ ತೀರ್ಮಾನ ತೆಗೆದುಕೊಳ್ಳುವಂತಹ ಮನಸ್ಥಿತಿ ಕೂಡ ಹೆಚ್ಚಾಗಿರೋದ್ರಿಂದ ಇವರು ಜೀವನದಲ್ಲಿ ಎಲ್ಲವನ್ನ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಸಕ್ಸಸ್ ಅನ್ನೋದನ್ನ ಆದಷ್ಟು ಬೇಗ ಸಂಪಾದನೆ ಮಾಡ್ಕೊಳ್ತಾರೆ. ಕುಂಭ ರಾಶಿಯವರಿಗೆ ಎಲ್ಲ ರೀತಿಯ ಸಿಕ್ಸ್ ಸೆನ್ಸ್ ಅನ್ನೋದು ತುಂಬಾ ಹೆಚ್ಚಾಗಿ ಕೆಲಸ ಮಾಡುತ್ತೆ. ಈ ರಾಶಿಯವರು ಹಾಗೆ ಸುಮ್ಮನೆ ನಾವು ಊಹೆ ಮಾಡಿಕೊಂಡು ಮುಂದೆ ಏನಾಗ್ಬೋದು ಅನ್ನೋದನ್ನ ಯೋಚನೆ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಈ ರಾಶಿಯವರಿಗೆ ಸಿಕ್ಸ್ ಸೆನ್ಸ್ ಅನ್ನೋದು ತುಂಬಾ ಜಾಸ್ತಿ ವರ್ಕ್ ಆಗುತ್ತೆ. ಬೇರೆಯವರನ್ನ ಬೇಗ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸಿರುತ್ತೆ. ಈ ರಾಶಿಯವರು ಯಾರಿಗಾದ್ರೂ ಹೊಗಳಿದ್ರು ತೆಗಳಿದ್ರು ಏನೇ ಮಾಡಿದ್ರು ಇವರು ಯಾವುದೇ ಕಾರಣಕ್ಕೂ ಸಹ ಕರಗಲ್ಲ. ಯಾರಾದ್ರೂ ಹೊಗಳಿದ್ರು ಸಹ ನಾನು ಅವರ ಹತ್ತಿರ ಜಾಸ್ತಿ ಕ್ಲೋಸ್ ಆಗಿಬಿಡ್ತಿದ್ದೀನಿ ಅನ್ನುವಂತಹ ಮನೋಭಾವ ಇರ್ತದೆ. ಅದೇ ರೀತಿ ಅವರಿಂದ ದೂರ ಆಗಬೇಕು ಅನ್ನುವಂತಹ ಮನೋಭಾವ ಸಹ ಇರೋದಿಲ್ಲ. ಇವರು ಯಾವಾಗಲೂ ಒಂದೇ ತರ ಇರ್ತಾರೆ. ದೃಢ ಮನಸ್ಸನ್ನ ಹೊಂದಿರ್ತಾರೆ. ಧೈರ್ಯಶಾಲಿಗಳಾಗಿರ್ತಾರೆ. ಇವರ ಮನಸ್ಸು ಯಾವಾಗಲೂ ಕೂಡ ಗಟ್ಟಿಯಾಗಿರುತ್ತದೆ. ಅದೇ ರೀತಿ ಈ ರಾಶಿಯವರಿಗೆ ತುಂಬಾನೇ ಸದೃಢವಾಗಿರೋದ್ರಿಂದ ಧೈರ್ಯಶಾಲಿಗಳಾಗಿರೋದ್ರಿಂದ ಇವರು ದೇವರ ಒಂದು ಕೃಪೆಗೆ ಪಾತ್ರರಾಗ್ತಾ ಇರ್ತಾರೆ. ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರುವಂತಹ ಮಾರ್ಗವನ್ನ ತೆಗೆದುಕೊಳ್ಳುವಂತಹ ಸ್ವಂತ ನಿರ್ಧಾರದ ಮೇಲೆ ಬದುಕನ್ನ ಕಟ್ಟಿಕೊಳ್ತಾರೆ. ಒಟ್ಟಾರೆಯಾಗಿ ಇವರ ಜೀವನ ಶೈಲಿ ಅದ್ಭುತವಾಗಿರುತ್ತೆ. ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಶನಿ ದೇವರ ಅನುಗ್ರಹ ಇರುತ್ತೆ. ಈ ರಾಶಿಯವರ ಜೀವನ ಇನ್ನು ಮುಂದೆ ಇವರ ಬಾಳಿನಲ್ಲಿ ಬರ್ತಕ್ಕಂಥ
ಪ್ರತಿಯೊಂದು ಹೆಜ್ಜೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡು ಸಕ್ಸಸ್ಸನ್ನು ಏರುವಂತಹ ಮೊದಲ ರಾಶಿ ಇವರದ್ದಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಒಂದು ವಿಶೇಷವಾದ ಕುಂಭ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.